ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನೀಸ್ ಕಿಚನ್. ನಾನಿವಾಗ ಚಿಕ್ಕೀಸ್ ಯಾವ ಥರ ಮನೆಯಲ್ಲೇ ಸಿಂಪಲಾಗಿ ಮಕ್ಳಿಗೆ ಮಾಡ್ಕೊಡ್ಬೋದು ಅಂತ ಹೇಳ್ತೀನಿ. ಮೊದಲಿಗೆ ನಾನಿಲ್ಲಿ 1 ಬೌಲಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ. ಸೊ ಇದು ಕಡಲೆಕಾಯಿ, ಇದನ್ನು ಚೆನ್ನಾಗಿ ಹುರ್ಕೊಂಡು ಅದ್ರ ಮೇಲಿನ ಸಿಪ್ಪೆ ಎಲ್ಲ ಕೂಡ ತೆಗೆದುಬಿಟ್ಟಿದ್ದೀನಿ. ಸಿಪ್ಪೆ ಎಲ್ಲ ನನಗೆ ಸೋಂಪು 1 ಟೀ ಸ್ಪೂನಷ್ಟು ಸೋಂಪು ತೊಗೊಂಡಿದ್ದೀನಿ. ಮತ್ತು ಬಿಳಿ ಎಳ್ಳು ಅದು ಕೂಡ 1/2 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಬನ್ನಿ ಯಾವ ಥರ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಒಂದು ಪ್ಯಾನ್ ಇಟ್ಕೊಂಡು ಇವಾಗ ನಾನು ಚೆನ್ನಾಗಿ ಬಿಸಿ ಮಾಡ್ಕೊಂಡು ಪ್ಯಾನು, ಅದಕ್ಕೆ ನಾನು ಇವಾಗ ಬೆಲ್ಲ ಏನು ಬೌಲ್ ತೊಗೊಂಡಿದ್ದೀನಿ ಆ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ನಾವು ಸಾಫ್ಟ್ ಆಗೋ ಥರ ಮಾಡೋಣ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಜಾಸ್ತಿ ನೀರು ಬೇಡ. ಇದನ್ನು ನಾವು ಇವಾಗ ಒಂದು ಹದಕ್ಕೆ ನಾವು ಕಲಿಸ್ಕೊಳ್ಬೇಕಾಗಿದೆ. ಸೊ ಆ ಹದದಲ್ಲೇ ನಾವು ಮಾಡ್ಕೊಂಡು ಹೋಗಬೇಕಾಗಿ ಒಂದೊಂದಾಗಿ. ಸೊ ನಿಮಗೆ ಇದು ಹದ ಒಂದು ಚೆನ್ನಾಗಿ ಬಂದರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಕ್ಲೀನಿಗೆ ಇದಕ್ಕೆ ನಾನು ಚೆನ್ನಾಗಿ ಒಂದು ಹದ ಬರೋವರೆಗೆ ನಾನು ಕ್ಲೀನಿಗೆ ಮಾಡ್ಕೊಂಡು ಹೋಗೋಣ. ಸೊ ಎಲ್ಲ ಕರಗಬೇಕು ಅದೆಲ್ಲ. ಸೊ ನಾವಿದು ಒಂದು ಹದಕ್ಕೆ ತೊಗೊಂಬರೋಣ. ಸೊ ಇವಾಗ ಆಲ್ರೆಡಿ ಇದಾಗಿದೆ ನೋಡಿ. ಈ ಥರ ನಿಮಗೆ ಈ ಥರ ಬಂದರೆ ಗೊತ್ತಾಗುತ್ತೆ ಆಗಿದೆ ಅಂತ ಅರ್ಥ. ಸೊ ಇವಾಗ ಇದಕ್ಕೆ ನಾನು ಇವಾಗ ಕಡಲೆಕಾಯಿ ಬೀಜ ಏನಿದೆ ಅದು ಹಾಕ್ಕೊಂಡ್ಬಿಡ್ತೀನಿ. ಸೊ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾದ. ಮಕ್ಕಳು ಕೂಡ ಸಾಯಂಕಾಲ ಹೊತ್ತು ಕಾಫಿ ಟೀ ಟೈಮ್ಗೆ ನೋಡು ಸೋಂಪು ಕೂಡ ನಾವು ಹಾಕ್ಕೊಳ್ತಾ ಇದ್ವಿ. ಇದಕ್ಕೆ ಎಳ್ಳು ಕೂಡ, ಬಿಳಿ ಎಳ್ಳು ಕೂಡ, ಅದೂ ಒಳ್ಳೆ ಹೆಲ್ತಿ ಫುಡ್ ಅದೂ ಮಕ್ಕಳಿಗೆ. ಸೊ ಈ ಥರ ಮಾಡಿ ನೀವು ಮಕ್ಳಿಗೆ ಕೊಡ್ಬೋದು. ಸೊ ಬನ್ನಿ ಇವಾಗ ಕ್ಲೀನಾಗಿ ನಾವು ಎಲ್ಲ ಒಂದೊಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ಬೆಲ್ಲ ಒಂದಕ್ಕೊಂದು ಕೂಡ್ಕೊಂಡಿದೆ. ಸೊ ಗ್ಯಾಸ್ ಆಫ್ ಮಾಡಿಕೊಂಡು ಇವಾಗ ನಾವು ಇದನ್ನು ಇದಕ್ಕೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಬನ್ನಿ, ಇದು ಇವಾಗ ಇದಾಗಿದೆ. ಸೊ ಇದನ್ನು ನಾನು ಇವಾಗ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ತುಪ್ಪ ಹಾಕ್ಕೊಂಡು, ತುಪ್ಪ ಸೋರಿ ಒಂದು ಪ್ಲೇಟಿಗೆ ನಾನು ಇದೆಲ್ಲ ಕ್ಲೀನಿಗೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ನನಗೆ ಯಾವ ಥರ ಬೇಕು ಶೇಪು, ಆ ಶೇಪ್ಗೆ ನಾನು ಎಲ್ಲ ಕ್ಲೀನಿಗೆ ಪ್ರೆಸ್ ಮಾಡ್ಕೊಂಡ್ಬಿಡ್ತೀನಿ. ಪ್ರೆಸ್ ಮಾಡ್ಕೊಂಡು ಸ್ವಲ್ಪ ತಣ್ಣಗೆ ಹಾಕೋವರೆಗೂ ಬಿಡೋಣ. ತಣ್ಣಗಾದ್ಮೇಲೆ ನಾನು ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಕ್ಕೆ ಸರಿ ಆಗುತ್ತೆ. ಉಂಡೆ ಕೂಡ ಇದನ್ನು ನೀವು ಮಾಡ್ಕೋಬೋದು. ಸೊ ಇವಾಗ ಇದನ್ನು ಸ್ವಲ್ಪನೇ ತೊಗೊಂಡು ನಾನು ಉಂಡೆನ ಬಿಸಿ ಇರುವಾಗಲೇ ಸ್ವಲ್ಪ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನಾವು ಉಂಡೆ ಕೂಡ ಮಾಡಿಕೊಂಡು ಇಟ್ಕೊಳ್ಳೋಣ. ಸೊ ಎಷ್ಟು ನೋಡಿ, ಎಷ್ಟು ಕ್ಲೀನಿಗೆ ಎಷ್ಟು ಬೇಗ ಉಂಡೆ ಮಾಡ್ತಾರೆ. ಇನ್ನು ಬಿಸಿ ಇದೆ, ಇನ್ನು ಸ್ವಲ್ಪ ತಣ್ಣಗೆ ಹಾಕಬೇಕು. ಸೊ ನೋಡಿ, ಈ ಥರ ಮಾಡ್ಕೊಂಡು ತಿನ್ಬೋದು. ನಾವು ಚಕ್ಕೆ ಥರ ಆದರೂ ಮಾಡ್ಕೋಬೋದು, ಉಂಡೆ ಥರ ಆದರೂ ಮಾಡ್ಕೋಬೋದು. ಸೊ ನಿಮ್ಗೆ ಈ ಥರನೂ ಮಾಡಿದ್ರು ಮಕ್ಕಳಿಗೆ ತುಂಬ ಬೇಗ ಇಷ್ಟಪಟ್ಟು ಇದನ್ನು ತಿಂತಾರೆ ಸಾಯಂಕಾಲ ಹೊತ್ತು ಕಾಫಿ ಟೈಮ್ಗೆ. ಇಲ್ಲ ನಿಮಗೆ ನಾರ್ಮಲಾಗಿ ಸ್ಪೂನಲ್ಲಿ ತಿನ್ನೋ ಥರ ಇದ್ರೂ ಅದನ್ನು ಕೂಡ ಮಕ್ಕಳಿಗೆ ಈ ಥರ ನೀವು ಸ್ಪೂನಲ್ಲೂ ಕೂಡ ಮಾಡಿಕೊಡ್ಬೋದು. ಸೊ ನೋಡಿ, ಈ ಥರ ಕ್ಲೀನಿಗೆ ಒಂದೊಂದು ಸ್ಪೂನ್ ಬೆಳಗ್ಗೆ ಹೊತ್ತು ಕೊಟ್ಟರೆ, ಇಲ್ಲ ಸಾಯಂಕಾಲ ಹೊತ್ತು ಕೊಟ್ಟರು, ಯಾವುದೋ ಒಂದು ಟೈಮ್ಗೆ. ಸೊ ಹೈ ಪ್ರೋಟೀನ್ ಇರೋದ್ರಿಂದ ನೀವು ಈ ಥರ ಮಕ್ಕಳಿಗೆ ಯಾವಾಗಲೂ ಮಾಡಿಕೊಡ್ಬೋದು. ಸೊ ನೋಡಿದ್ರಲ್ಲ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.